ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಬಹಳ ಸ್ಪೆಸಿಫಿಕ್ ಆಗಿ ಡಾಕ್ಟರ್ ತಾವು ಹೇಳ್ತಿದ್ರಿ, ಆಲ್ಕೋಹಾಲ್ ಆಗಿರ್ಬೋದು, ಎರೇಟೆಡ್ ಡ್ರಿಂಕ್ಸ್ ಆಗಿರ್ಬೋದು, ಸ್ಮೋಕಿಂಗ್ ಇದರಿಂದ ದೂರ ಇದ್ದರೆ ಗ್ಯಾಸ್ಟ್ರೈಟಿಸ್ ಸಂಬಂಧಪಟ್ಟಂಗೆ ತುಂಬ ಒಳ್ಳೆಯದು ಅಂತಕ್ಕಂಥದ್ದು. ಆಮೇಲೆ ಮೆಣಸಿಂದ ತೊಂದರೆ ಆಗಲ್ಲ. ಈ ಮಿತ್ಸ್ ಆ್ಯಂಡ್ ಮಿಸ್ಕನ್ಸೆಪ್ಷನ್ಸ್ ಭಾಳ ಇಂಪಾರ್ಟೆಂಟು. ಕ್ಯಾಪ್ಸಿಕಮ್ ತಿಂತದ್ದಾಗಿರ್ಬೋದು, ಹಸಿ ಮೆಣಸಿನಕಾಯಿ ತಿಂತದ್ದಾಗಿರ್ಬೋದು, ಅಥವಾ ಫಂಕ್ಷನಲ್ ಫುಡ್ಸು, ಹೋಮ್ ರೆಮಿಡೀಸ್ನ ತೊಗೊಳ್ಳದೇ ಇರೋದಾಗಿರ್ಬೋದು, ಸೆಲ್ಫ್ ಮೆಡಿಕೇಷನ್ ಆಗಿರ್ಬೋದು, ಇದ್ರ ಬಗ್ಗೆ ಹೆಚ್ಚಿನ ಒತ್ತು ಒಬ್ಬ ಸರಳ ಜೀವನ ನಡೆಸಲಿಕ್ಕೆ, ಸಿಂಪಲ್ ಲೈಫ್ ಸ್ಟೈಲ್ ನಡೆಸಬೇಕು ಅಂದರೆ ಸಿಂಪಲ್ ಫುಡ್ ಇಸ್ ಆಲ್ ದ ಮೋರ್ ಇಂಪಾರ್ಟೆಂಟ್ ಅಂತಕ್ಕಂಥ ಮಾತು ಹೇಳ್ತೀವಿ. ಆ್ಯಂಡ್ ಕಿಚನ್ ಇಸ್ ದ ಬೆಸ್ಟ್ ಫಾರ್ಮಸಿ ಅಂತಕ್ಕಂಥ ನಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಅದನ್ನು ಫಾಲೋನೇ ಮಾಡೋದಿಲ್ಲ ಅನೇಕರು. ಡಾಕ್ಟ್ರ್ ಹತ್ರ ಹೋಗಬೇಕು, ಡಾಕ್ಟ್ರ್ ಒಂದು ಪ್ರಿಸ್ಕ್ರಿಪ್ಷನ್ ಓರಿಯೆಂಟೆಡ್ ಪ್ರಾಕ್ಟೀಸ್ ಆಗಬೇಕು, ಅಥವಾ ಇನ್ವೆಸ್ಟಿಗೇಟಿವ್ ಲೈನಲ್ಲಿ ಅನೇಕ ವಿಧವಾದಂತಹ ಪರೀಕ್ಷೆಗಳು ನಮಗೆ ಒಳಗೂಡಿಸಿದ್ರೆ ಆವಾಗ ಮಾತ್ರ ಆ ಡಾಕ್ಟ್ರ್ ಒಳ್ಳೆಯದು ಅಂತ ಹೇಳಿದ್ರಿ. ಈ ಸಂಕುಲತೆಯಿಂದ ಒಬ್ಬ ಶ್ರೀಸಾಮಾನ್ಯ ಹೊರಗೆ ಬಂದು ಸಿಂಪಲ್ ಲೈಫ್ನ ಹೇಗೆ ನಡೆಸ್ಬೋದು ಅಂತೀರಿ? ಭಾಳ ಸುಲಭ. ಎಲ್ಲ ಪ್ರಾಬ್ಲಮ್ಸ್ಗೆ ಜೀವನದಲ್ಲಿ ಬಹಳ ಸರಳವಾದ ಇದಿದೆ, ರಿಲೀಫ್ ಇದೆ, ಸರಳವಾದ ಔಷಧಿ ಇದೆ. ಏನು ಔಷಧಿ ಅಂದರೆ, ನಿಮ್ಮನ್ನು ನೀವು ಬದಲಾಯಿಸಿದರೆ ಸಾಕು. ಈ ಲೋಕವನ್ನು ಬದಲಾಯಿಸ್ಲಿಕ್ಕೆ ಹೋಗಬೇಡಿ, ನಿಮ್ಮನ್ನು ನೀವು ಬದಲಾಯಿಸಿ. ನಿಮ್ಮ ಆಹಾರವೇ ನಿಮ್ಮ ಔಷಧಿ ಆಗಲಿ, ನಿಮ್ಮ ವ್ಯಾಯಾಮವೇ ನಿಮ್ಮ ಆರೋಗ್ಯಕ್ಕೆ ಬೂನದಿಯಾಗಲಿ, ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಇರಲಿ. ನಿಮ್ಮ ಮನಸ್ಸಿನಲ್ಲಿ ಬೇರೆಯವರಿಗೆ ಅನ್ಯಾಯ ಮಾಡುವಂಥ ಪ್ರಕ್ರಿಯೆ ಮಾಡಬೇಡಿ. ಕೆಲಸ ಮಾಡಿ, ಸುಮ್ಮನೆ ಕೂತ್ಕೊಂಡು ಮಾಡಬೇಡಿ. ಇದು ಎಷ್ಟು ಸರಳ ನೋಡಿ. ಏನಾದರೂ ಇದ್ರಲ್ಲಿ ಕಷ್ಟ ಉಂಟಾ? ಇಲ್ಲ. ಕೆಲಸ ಮಾಡಲಿಕ್ಕೆ ಹುರುಪು, ಇನ್ನೊಬ್ಬರಿಗೆ ಸಹಾಯ ಮಾಡಲಿಕ್ಕೆ ಉತ್ಸಾಹ, ಆಹಾರದಲ್ಲಿ ಜಾಗ್ರತೆ, ಕೆಲಸ ಹೆಚ್ಚಿಗೆ, ವ್ಯಾಯಾಮ ಕಡಿಮೆ, ಮತ್ತು ಮನುಷ್ಯನ ಎಲ್ಲರೂ ನಾವು ಅಂತ ಎಣಿಸಿಕೊಳ್ಬೇಕು. ಯಾಕೆಂದರೆ ಕ್ವಾಂಟಮ್ ಫಿಸಿಕ್ಸ್ ನಿಮಗೆ ತಿಳಿದರೆ ನೀವು ಮತ್ತು ನಾನು ಬೇರೆ ಅಲ್ಲ. ಈಗ ನಾನು ನಿಮಗೇನಾದರೂ ಅನ್ಯಾಯ ಎಣಿಸಿದರೆ ನನಗೆ ಅನ್ಯಾಯ ಮಾಡಿಕೊಂಡಾಗ ಆಗ್ತದೆ. ಯಾಕೆಂದರೆ ನೀವು ನಾನು ಒಂದೇ ಶಕ್ತಿ. ನಾವು ಎರಡು ಜನರು. ಈ ಭೂಲೋಕ ಅಂತ ಹೇಳುವುದು ಒಂದು ಸಮುದ್ರ ಇದ್ದ ಹಾಗೆ. ಅದು ಯೂನಿವರ್ಸಲ್ ಕಾನ್ಷಿಯಸ್ನೆಸ್ ಈ ಭೂಲೋಕ. ಅದರಲ್ಲಿ ನೀವು ಒಂದು ವೇವ್, ನಾನೊಂದು ವೇವ್. ಸೊ ಒಂದು ವೇವ್ಗೆ ಇನ್ನೊಂದು ವೇವ್ಗೆ ಒಂದೇ ನೀರಲ್ವ? ಹಾಗೆ ನಿಮಗೂ ನಮಗೂ ಒಂದೇ ಶಕ್ತಿ. ಆ ಶಕ್ತಿಯೇ ನಮ್ಮನ್ನು ನೋಡಿಕೊಳ್ಳೋದು, ಆ ಶಕ್ತಿಯೇ ನಮ್ಮನ್ನು ಆರೋಗ್ಯದಲ್ಲಿಡೋದು, ಆ ಶಕ್ತಿಯೇ ನಮಗೆ ಕಾಯಿಲೆ ಬರೆಸೋದು, ಅದೇ ಶಕ್ತಿಯಿಂದ ಕಾಯಿಲೆಯನ್ನು ತೆಗೆಯೋದು. ಇದಕ್ಕೆ ಹೇಳೋದು ಕ್ವಾಂಟಮ್ ಹೀಲಿಂಗ್ ಅಂತ. ಎಂಥ ಕಾಯಿಲೆಯನ್ನು ಗುಣ ಮಾಡ್ಬೋದು ಕ್ವಾಂಟಮ್ ಹೀಲಿಂಗ್ನಲ್ಲಿ. ಬಟ್ ಅದಕ್ಕೆ ತುಂಬ ನಾವು ಮೇಲೆ ಹೋಗಬೇಕು ಆಲೋಚನೆ ಮಾಡಲಿಕ್ಕೆ. ಅದು ಭಾಳ ಸುಲಭ ಇಲ್ಲ. ಅದನ್ನು ಆಲೋಚನೆ ಮಾಡಿದರೆ ಈ ಲೋಕ ಭಾಳ ಸುಲಭದ ವಿಚಾರ. ನಾವು ತಿನ್ನೋದು ಇಷ್ಟು ಆಹಾರ ಬೇಡ. ಆ್ಯಕ್ಚುಲಿ ನೀವು ನಂಬಲಿಕ್ಕಿಲ್ಲ, ನಾವು ಇಷ್ಟು ತಿನ್ನೋದು ಹೆಚ್ಚಾಗಿ ನಮಗೆ ಕಾಯಿಲೆ ಬರೋದು ಹೆಚ್ಚಿತು. ಈಗ ಗ್ಯಾಸ್ ಅಂತ ಹೇಳಿದ್ರಿ ನೀವು, ಆ್ಯಸಿಡ್ ಹೆಚ್ಚಾಗೋದು ತಿನ್ನೋದು ಹೆಚ್ಚಾಗಿ. ನಾನು ಯಾವಾಗಲೂ ನಮ್ಮ ಪೇಷಂಟ್ಸ್ಗೆ ಹೇಳೋದು, ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ ಒಂದು 6 ಗಂಟೆವರೆಗೆ ಸ್ವಲ್ಪ ಏನಾದರೂ ತಿನ್ನಿ, ಆದರೆ ಆಚೆಗೂ ಈಚೆಗೂ ಏನು ತಿನ್ನಲಿಕ್ಕೆ ಹೋಗಬೇಡಿ. ಮತ್ತು ಆ 7 ದಿವಸದಲ್ಲಿ ಒಂದು 5 ದಿವಸ ಹೀಗೆ ಮಾಡಿ, ಒಂದು 6 ದಿವಸ ಮಾಡಿ ಹೆಚ್ಚಿಗೆ ಅಂದರೆ 1 ದಿವಸ ಉಪವಾಸ ಮಾಡಿ. ಈ ಉಪವಾಸ ಮಾಡೋದ್ರಿಂದ ಎಷ್ಟು ದೊಡ್ಡ ಸಂಗತಿ ಆಗ್ತದೆ ಅಂದರೆ, ಒಂದು ನಿಮ್ಮ ಅಂಗಾಂಗಗಳಿಗೆಲ್ಲ ರೆಸ್ಟ್ ಸಿಗ್ತದೆ. ಎರಡನೇದು ಈಗ ಏನು ನಮ್ಗೆ ಗೊತ್ತಾಗಿದೆ ಅಂದರೆ, ಈ ಒಂದು ಪೀರಿಯಾಡಿಕ್ ಈಗ ಉಪವಾಸ ಮಾಡೋದರಿಂದ ನಿಮ್ಮ ಜೀವಾಣುಗಳಿಗೆಲ್ಲ ಹುರುಪು ಹುಟ್ಟುತ್ತದೆ, ಜೀನ್ಸ್ ರೀಜನ್ರೇಟ್ ಆಗ್ತದೆ, ಈ ಸೆನೆಸೆನ್ಸ್ ಕಮ್ಮಿ ಆಗ್ತದೆ, ನಿಮ್ಮ ಇಮ್ಯೂನ್ ಸಿಸ್ಟಮ್ ರೀಪ್ರೊಡ್ಯೂಸ್ ಆಗ್ತದೆ. ನೀವು ಉಪವಾಸ ಮಾಡಿದ ಕೂಡಲೇ ನಿಮ್ಮ WBC ಕೌಂಟ್ ಕೆಳಗೆ ಬರ್ತದೆ. ಆ ವೈಟ್ ಸೆಲ್ ಕೌಂಟ್ ಕೆಳಗೆ ಬಂದ ಕೂಡ ಇಮ್ಯೂನ್ ಸಿಸ್ಟಮ್ ಹೇಳಿದೆ, ಇಲ್ಲ ನಾನು ಹೊಸ್ತು ಮಾಡಬೇಕು ಅಂತ ಫ್ರೆಶ್ ಹೊಸ ಸೆಲ್ಸ್ ಆಗ್ತದೆ. ಸೊ ಪೀರಿಯಾಡಿಕ್ ನಮ್ಮ ಪೂರ್ವಜರು ನೋಡಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಸಂಕಷ್ಟಿ, ಇನ್ನೊಂದು ಕೆಲವರು ಸೋಮವಾರ ಉಪವಾಸ, ಮತ್ತೊಬ್ಬರು ಶುಕ್ರವಾರ ಉಪವಾಸ, ಮತ್ತೊಬ್ಬರು ದೇವಿಗೆ ಉಪವಾಸ, ಇನ್ನೊಬ್ಬರು ದೇವರಿಗೆ ಉಪವಾಸ. ಇದೆಲ್ಲ ಮಾಡೋದು ಫೂಲಿಶ್ ಅಲ್ಲ, ದೊಡ್ಡ ಸಂಗತಿ ಇದು. ಇದರಲ್ಲಿ ನೀವು ಆಯುಷ್ಯವನ್ನು ಹೆಚ್ಚು ಮಾಡ್ಬೋದು. ಕ್ಯಾಲರಿ ಇಂಟೇಕ್ ಕಮ್ಮಿ ಆದ ಹಾಗೆ ಆಯುಷ್ಯ ಹೆಚ್ಚಾಗ್ತದೆ. ಸೊ ಇದೆಲ್ಲ ಮಾಡಿದರೆ ನಿಮ್ಮ ಗ್ಯಾಸಿನ ಪ್ರಾಬ್ಲಮ್ ಕೂಡ ಇಲ್ಲ, ಯಾವ ಪ್ರಾಬ್ಲಮ್ ಇಲ್ಲ. ಸರಳ ಜೀವನ ಬಹಳ ಸರಳ ಜೀವನ ಕಾಂಪ್ಲಿಕೇಟ್ ಮಾಡಬೇಡಿ. ನಾವು ಜೀವನವನ್ನು ಕಾಂಪ್ಲಿಕೇಟ್ ಮಾಡಿಕೊಂಡು ಎಲ್ಲ ಕಾಯಿಲೆಗಳನ್ನು ಬರೆಸೋದು, ಆಹ್ವಾನಿಸೋದು, ಅದಕ್ಕೆ ಬಾ 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 ಅಂತ. ಹಿಂದಿನ ಕಾಲದಲ್ಲಿ ಹೇಳ್ತಕ್ಕಂಥ ಮಾತು ಹಿತಬುಕ್ ಮಿತಬುಕ್ ಕಾಲಬುಕ್ ಅಂತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸಮರ್ಥನೀಯವಾದಂಥ ಪದ ಅಂತೀವಿ. ನಮ್ಮ ಹಿಂದಿನವರು ಹೇಳಿದ ಪ್ರತಿಯೊಂದು ಅದಕ್ಕೆ ಒಂದು ಸೈನ್ಸ್ ಉಂಟು, ಆಬ್ಸರ್ವೇಷನಲ್ ರಿಸರ್ಚ್. ಅದು 1-2 ದಿವಸದ ಅನುಭವ ಅಲ್ಲ. ಈಗ ನಾವು ನಮ್ಮ ರಿಸರ್ಚ್ ಆಗಿ ಗೊತ್ತುಂಟ, ಒಂದು ಸಲ ಪೇಪರ್ ಬರುತ್ತೆ, ಕಾಫಿ ಕುಡಿದ್ರೆ ಒಳ್ಳೆಯದು, ಮತ್ತೊಂದು ಪೇಪರ್ ಅಂತ ಕಾಫಿ ಕುಡಿದ್ರೆ ಹಾಳು. ಇದೆಲ್ಲ ಒಂದು ರಿಡಕ್ಷನಿಸ್ಟ್, ಅಷ್ಟೊಂದು ಕೊಹರ್ಟ್, ಸ್ವಲ್ಪ ಜನರು ನೋಡೋದು. ನಮ್ಮದು ಮುಂಚಿನ ಮಾತುಗಳು ಹಾಗಲ್ಲ. ಇದು ಲಕ್ಷಾಂತರ ವರ್ಷ, ನೂರಾರು ವರ್ಷ, ಸಾವಿರಾರು ವರ್ಷ ಒಬ್ಸರ್ವ್ ಮಾಡಿ ಬಂದಂಥ ಆ ತತ್ವಗಳು. ಅದನ್ನು ನಾವು ತಾತ್ಸಾರವಾಗಿ ನೋಡಬಾರ್ದು.
ಅದರಲ್ಲಿ ತುಂಬ ಜ್ಞಾನ ಇದೆ. ಅದನ್ನು ತಿಳ್ಕೊಳ್ಳಲಿಕ್ಕೆ ನಮ್ಗೆ ಗೊತ್ತಿಲ್ಲ. ಅದನ್ನು ತಿಳ್ಕೊಳ್ಳುವ ಪ್ರಯತ್ನ ಮಾಡಿದವಾಗ ಜೀವನ ಸರಳ ಆಗ್ತದೆ. ನಮ್ಮ ಇಲ್ಲಿದ್ದಂಥ ಬುದ್ಧಿವಂತಿಕೆ ಸಾಧಾರಣ ಈ ಭೂಲೋಕದಲ್ಲಿ ನನಗೆ ತಿಳಿದ ಹಾಗೆ ಎಲ್ಲಿಯೂ ಇರಲಿಲ್ಲ. ಬಾಕಿ ಕಾಲದಲ್ಲಿ ಜನರೆಲ್ಲ ಕಾಡುಗುಡ್ನಲ್ಲಿ ಇರುವಾಗ ನಮ್ಮಲ್ಲಿ ಇಲ್ಲಿ ಬುದ್ಧಿವಂತರಿದ್ದರು. ಆ ಕಾಲವನ್ನೆಲ್ಲ ನಾವು ಮರೆತುಬಿಟ್ಟು ಈಗ ನಾವೆಣಿಸೋದು ಈಗ ಪಾಶ್ಚಾತ್ಯರಿಂದ ಬಂದದ್ದೇ ದೊಡ್ಡ ಸಂಗತಿ ಅಂತ. ನೋಡಿ ಎಷ್ಟು ದೊಡ್ಡ ಆಘಾತ ಆಯಿತು. ಫಾರ್ ಎಕ್ಸಾಂಪಲ್, ನಾನು 45 ವರ್ಷದಿಂದ ಹೇಳ್ತೇನೆ ಈ ಕೊಲೆಸ್ಟ್ರಾಲು, ಈ ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಒಂದು ಸಂಗತಿ ಇಲ್ಲ, ದಯವಿಟ್ಟು ಅದನ್ನೆಲ್ಲ ಮಾಡಬೇಡಿ, ಅದಕ್ಕೆ ಮದ್ದೆಲ್ಲ ತೆಕ್ಕೊಳ್ಬೇಡಿ ಅಂತ. ಈಗ ಎಷ್ಟೋ ಜನರಿಗೆ ಅನ್ಯಾಯ ಮಾಡಿದ ನಂತರ ಅಮೆರಿಕದವ್ರು ಹೇಳ್ತಾರೆ, ಹೌದು ಕೊಲೆಸ್ಟ್ರಾಲ್ ಒಂದು ಕಾಯಿಲೆ ಅಲ್ಲ, ಅದಕ್ಕೆ ಔಷಧಿ ಬೇಡ, ಆ ಕೊಲೆಸ್ಟ್ರಾಲ್ನ ಏನು ಮಾಡಲಿಕ್ಕೆ ಹೋಗಬೇಡಿ, ಅದನ್ನು ಹಾಗೆ ಬಿಡಿ, ಅದು ಒಳ್ಳೆಯದು ನಿಮ್ಮ ಆರೋಗ್ಯಕ್ಕೆ, ಅದು ನೀವು ಇರೋದು. ಎಲ್ಲಿ ನೋಡಿ, ನಾವು ಯಾವ ರೀತಿಯಾಗಿ ಆಹಾರವನ್ನು ಸೇವನೆ ಮಾಡ್ತೀವಿ ಅದು ಅದೇ ರೀತಿ ನಮ್ಮ ಜೀವನವನ್ನು ಮುಂದಕ್ಕೆ ತೊಗೊಂಡು ಹೋಗುತ್ತೆ. ಮತ್ತು ಸ್ವಾಸ್ಥ್ಯ ಸಂರಕ್ಷಣೆಯಲ್ಲಿ ನಾವು ಸೇವನೆ ಮಾಡ್ತಕ್ಕಂಥ ಆಹಾರ ಭಾಳ ಪ್ರಮುಖವಾದಂತಹ ಪಾತ್ರ ವಹಿಸುತ್ತೆ ಅಂತ ಹೇಳ್ತೀರಿ. ಈ ಕಾಫಿ ಟೀ ಭಾಳ ಒಂದು ಚಟ ಆಗಿ ಪರಿವರ್ತಿತವಾಗ್ಬಿಟ್ಟಿದೆ. ಎಷ್ಟೋ ಜನಕ್ಕೆ ಬೆಳಗಿಂದ ರಾತ್ರಿವರೆಗೂ ಏನನ್ನು ಬೇಕಾದ್ರೂ ಬಿಡ್ತೀವಿ, ತುಂಬ ಕಷ್ಟ ಆದರೂ ಸರಿ ಸ್ವಲ್ಪ ಆದರೂ ಕಾಫಿ ಕುಡಿಬೇಕು ಅಂತಕ್ಕಂಥ ಹುನ್ನಾರ. ಆ ಒಂದು ಕಾಫಿ ಕುಡಿಯುವಿಕೆ ಮತ್ತು ಈ ಗ್ಯಾಸ್ಟ್ರೈಟಿಸ್ಗೆ ಹೇಗೆ ಲಿಂಕ್ ಮಾಡ್ಬೋದು? ತುಂಬ ಕಾಫಿ ಗ್ಯಾಸ್ಟ್ರಿಕ್ ಇರಿಟೆಂಟ್ ಅದು ಹೇಗೂ. ಕಾಫಿ ಒಳಗೆ ಹೋದ ಕೂಡಲೇ ಅದು ಕೂಡ ನಮ್ಮ ಇಲ್ಲಿ ನಾವು ಕುಡಿಯುವ ಕಾಫಿಯಲ್ಲಿ ಹಾಲುಂಟು. ಹಾಲು ಶಾಪ ಗ್ಯಾಸ್ಟ್ರೈಟಿಸಿಗೆ. ಹಾಲಿನಲ್ಲಿ ಕ್ಯಾಲ್ಶಿಯಂ ಉಂಟು, ಅದು ಹೋಗಿ ಸ್ಟಿಮ್ಯುಲೇಟ್ ಮಾಡ್ತದೆ. ಕ್ಯಾಲ್ಶಿಯಂ ಹೋಗಿ ಸೆಲ್ಲಿನಲ್ಲಿ ಸ್ಟಿಮ್ಯುಲೇಟ್ ಮಾಡಿ ಆ್ಯಸಿಡ್ ಸೆಕ್ರೆಟ್ ಮಾಡ್ತದೆ. ಅದಲ್ಲ, ಕಾಫಿ ಕೂಡ ಕಾಫಿಯಾಗಿಯೇ ಅದು ಗ್ಯಾಸ್ಟ್ರೈಟಿಸ್ ಆಗ್ತದೆ. ಹಾಗಾಗಿ ಕಾಫಿ ಒಳ್ಳೆಯದು ಅಂತ ನಾನು ಹೇಳೋದಿಲ್ಲ. ಒಂದು ಸಲ 2 ಸಲ ಕಾಫಿ ಕುಡ್ತೀರಿ ಅನ್ನೋದು ವಿಷಯ ಅಲ್ಲ. ಇದು ಕಾಫಿ ಆವಾಗವಾಗ ಕುಡಿಯೋದು ಅದು ಖಂಡಿತವಾಗಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಭಾಳ ಒಳ್ಳೆ ಮಾತನ್ನು ಹೇಳಿದ್ರಿ. ಅಂದರೆ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಅವರ ಆಹಾರ ಸೇವನಾ ಕಾಲಗಳು, ಪದ್ಧತಿಗಳು, ಪ್ರಕ್ರಿಯೆಗಳು ಸರಿಯಾಗಿದ್ದರೆ ಗ್ಯಾಸ್ಟ್ರೈಟಿಸ್ ಅಂತಕ್ಕಂತಹ ಪ್ರಾಬ್ಲಮ್ಮು ಡೆಫಿನೆಟ್ಲಿ ಸುಲಿಯೋದಿಲ್ಲ ಅಂತಕ್ಕಂಥ ಒಂದು. ಎರಡನೇದು, ಗ್ಯಾಸ್ಟ್ರೈಟಿಸ್ಗೆ ಮತ್ತು ನಮ್ಮ ಕಾರ್ಡಿಯಾಕ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಯಾವ ಡಿಮಾರ್ಕೇಟಿವ್ ಡಿಫ್ರೆನ್ಸ್ ಇದೆ, ಯಾವ ಹಂತದಲ್ಲಿ ನಾವು ಡಾಕ್ಟರ್ ಮೊರೆ ಹೋಗಬೇಕು ಮತ್ತು ಮನೇಲಿರ್ತಕ್ಕಂಥ ಸರಳ ಪದ್ಧತಿಗಳ ಮುಖಾಂತರವಾಗಿ ಹೇಗೆ ನಮ್ಮ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿವಾರಣೆ ಹೊಂದಬಹುದು ಅಂತಕ್ಕಂಥ ಮಾತನ್ನು ಭಾಳ ಸುಸಂದರ್ಭವಾಗಿ ಅರ್ಥಗರ್ಭಿತವಾಗಿ ಹೇಳ್ತಕ್ಕಂಥ ಡಾಕ್ಟರ್ BM ಹೆಗ್ಡೆ ಅವರಿಗೆ ಕೃತಜ್ಞತೆಗಳು. ಇನ್ನೂ ಅನೇಕ ಸಂಗತಿಗಳು, ಅನೇಕ ವಿಷಯಗಳ ಬಗ್ಗೆ ವಿಸ್ತೃತವಾದಂತಹ ಚರ್ಚೆ ಮಾಡಬೇಕು. ನಿತ್ಯ ನಿರಂತರ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ.